ಪ್ರಜಾಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ. ದೊಡ್ಡೂರು ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲ್ಲೂಕಿನ ದೊಡ್ಡೂರು ಗ್ರಾಮ ಪಂಚಾಯತಿಗೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಗಾಗಿ ಶುಕ್ರವಾರ ಚುನಾವಣೆ ನಡೆಯಿತು. ಒಟ್ಟು 15 ಸದಸ್ಯರ ಪೈಕಿ 3 ಗೈರು ಹಾಜರಾಗಿದ್ದರು. ಉಳಿದ 12 ಜನ ಸದಸ್ಯರು ಮತ ಚಲಾಯಿಸಿದರು. ನೂತನ ಅಧ್ಯಕ್ಷರಾಗಿ ಚಂದ್ರಶೇಖರ ಈಳ್ಗೇರ ಹಾಗೂ ಉಪಾಧ್ಯಕ್ಷರಾಗಿ ಸುಶೀಲವ್ವ ಲಮಾಣಿ ಆಯ್ಕೆಗೊಂಡರು. ಚಂದ್ರಶೇಖರ 10 ಮತಗಳನ್ನು ಪಡೆದರೆ ಅವರ ವಿರುದ್ಧ ಸ್ಪರ್ಧಿಸಿದ್ದ ಮಧುಮಾಲತಿ ಈಳ್ಗೇರ 2 ಮತ ಪಡೆದರು. ಇನ್ನು ಸುಶೀಲವ್ವ ಲಮಾಣಿ 9 ಮತ ಗಳಿಸಿದರೆ ಅವರ ವಿರುದ್ಧ ಕಣದಲ್ಲಿದ್ದ ಇಂದ್ರವ್ವ ಲಕ್ಷ್ಮಣ ಲಮಾಣಿ 3 ಮತ ಗಳಿಸುವಲ್ಲಿ ಯಶಸ್ವಿಯಾದರು. ಇಒ ಕೃಷ್ಣಪ್ಪ ಧರ್ಮರ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದರು. ವರದಿ ನಾಗರಾಜ ಹಣಗಿ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಕೆಲಸ ಮಾಡ್ರಿ. ಜೊತೆಗೆ ನಮ್ಮ ಇಲ್ಲೊಂದು ರಸ್ತೆ ಅಂತ ನಾವು ಸ್ಟ್ರೈಕ್ ಮಾಡೀವಿ. ನಮ್ಮ ಅಮರಪ್ಪ ಹುಡುಗಂಟಿ ಅವರು ಕೂಡ ಅದರೊಳಗೆ ಅವರ ಮುಖ್ಯಸ್ಥರು. ಅದು ಕೂಡ ಈಗಾಗಲೇ 10 ಲಕ್ಷ ಮಂಜೂರಾಗೈತಿ. ಟೆಂಡರ್ ಕರೆದು ಕೆಲಸ ಪ್ರಾರಂಭ ಮಾಡುವಂಥ ವ್ಯವಸ್ಥೆ ತಮ್ಮ ಕೈಯಾಗಲಿ. ಇಂಥವು ನೂರಾರು ಕೆಲಸಗಳದವು. ಆ ಕೆಲಸ ಚಾಚು ತಪ್ಪದೆ ಇದರೊಳಗೆ ರವಿ ಆಗಲಿ, ಮಲ್ಲೇಶ್ ಆಗಲಿ, ಬೇರೆ ಬೇರೆ ಇವ ಕೃಷ್ಣ ಇರ್ಬೋದು, ಶಂಕರ ಇರ್ಬೋದು, ಎಲ್ಲರೂ ಸೇರಿ ಬಲವಾದ ಶಕ್ತಿಯನ್ನು ಕೂತಿ ಮಾಡ್ತೀರಿ ಅಂತಕ್ಕಂಥ ಭರವಸೆಯನ್ನು ಎಲ್ಲರಿಗೂ ಮತ್ತೊಮ್ಮೆ ಭಗವಂತ ನಿಮ್ಮ ಅವಧಿಯವರೆಗೆ ಆಶೀರ್ವಾದವನ್ನು ಮಾಡಲಿ. ಯಾವುದೇ ಕಾರಣದಿಂದ ಒಡಿದು ಆಳುವಂಥ ನೀತಿಗೆ ಮತ್ ಮಾಡಿರಿ. ಏನು ನಮ್ಮ ಹಿರಿಯರಾದ ಅವರು ನೀನು ಒಂದು ಇವತ್ತೊಂದು ಮಾತನ್ನು ಹೇಳಿ ನೋಡಿ. ಬೆಳಿಗ್ಗೆ ಗೌಡ್ರ ಪಂಚಾಯತಿ ಕಟ್ಟಡ ಹಿಂದೆ ನೀವು ನಿಮ್ಮ ಅಧಿಕಾರ ಇದ್ದಾಗ ಮಾಡೋಕ್ಕಾಗಲಿಲ್ಲ, ನಾವೆಲ್ಲ ಸ್ಟ್ರೈಕ್ ಮಾಡೀವಿ ನಿಮ್ಮ ಎದುರಿಗೆ. ಕಟ್ಟಡ ಆಗುತ್ತೆ, ಅದರ ಅವಶ್ಯಕತೆ ಭಾಳ ಐತಿ ಅನ್ನುವಂಥ ಮಾತನ್ನು ಅದೆಲ್ಲ ಮಾಡಲಿ. ಹಿರಿಯರ ನಿಮ್ಮ ಆಶೀರ್ವಾದ ನಿಮ್ಮ ಮೇಲೆ ಐತಿ. ದೊಡ್ಡೂರು ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲ್ಲೂಕಿನ ದೊಡ್ಡೂರು ಗ್ರಾಮ ಪಂಚಾಯತಿಗೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಗಾಗಿ ಶುಕ್ರವಾರ ಚುನಾವಣೆ ನಡೆಯಿತು. ಒಟ್ಟು 15 ಸದಸ್ಯರ ಪೈಕಿ 3 ಗೈರು ಹಾಜರಾಗಿದ್ದರು. ಉಳಿದ 12 ಜನ ಸದಸ್ಯರು ಮತ ಚಲಾಯಿಸಿದರು. ನೂತನ ಅಧ್ಯಕ್ಷರಾಗಿ ಚಂದ್ರಶೇಖರ ಈಳ್ಗೇರ ಹಾಗೂ ಉಪಾಧ್ಯಕ್ಷರಾಗಿ ಸುಶೀಲವ್ವ ಲಮಾಣಿ ಆಯ್ಕೆಗೊಂಡರು. ಚಂದ್ರಶೇಖರ 10 ಮತಗಳನ್ನು ಪಡೆದರೆ ಅವರ ವಿರುದ್ಧ ಸ್ಪರ್ಧಿಸಿದ್ದ ಮಧುಮಾಲತಿ ಈಳ್ಗೇರ 2 ಮತ ಪಡೆದರು. ಇನ್ನು ಸುಶೀಲವ್ವ ಲಮಾಣಿ 9 ಮತ ಗಳಿಸಿದರೆ ಅವರ ವಿರುದ್ಧ ಕಣದಲ್ಲಿದ್ದ ಇಂದ್ರವ್ವ ಲಕ್ಷ್ಮಣ ಲಮಾಣಿ 3 ಮತ ಗಳಿಸುವಲ್ಲಿ ಯಶಸ್ವಿಯಾದರು. ಇಒ ಕೃಷ್ಣಪ್ಪ ಧರ್ಮರ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದರು. ವರದಿ ನಾಗರಾಜ ಹಣಗಿ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಕೆಲಸ ಮಾಡ್ರಿ. ಜೊತೆಗೆ ನಮ್ಮ ಇಲ್ಲೊಂದು ರಸ್ತೆ ಅಂತ ನಾವು ಸ್ಟ್ರೈಕ್ ಮಾಡೀವಿ. ನಮ್ಮ ಅಮರಪ್ಪ ಹುಡುಗಂಟಿ ಅವರು ಕೂಡ ಅದರೊಳಗೆ ಅವರ ಮುಖ್ಯಸ್ಥರು. ಅದು ಕೂಡ ಈಗಾಗಲೇ 10 ಲಕ್ಷ ಮಂಜೂರಾಗೈತಿ. ಟೆಂಡರ್ ಕರೆದು ಕೆಲಸ ಪ್ರಾರಂಭ ಮಾಡುವಂಥ ವ್ಯವಸ್ಥೆ ತಮ್ಮ ಕೈಯಾಗಲಿ. ಇಂಥವು ನೂರಾರು ಕೆಲಸಗಳದವು. ಆ ಕೆಲಸ ಚಾಚು ತಪ್ಪದೆ ಇದರೊಳಗೆ ರವಿ ಆಗಲಿ, ಮಲ್ಲೇಶ್ ಆಗಲಿ, ಬೇರೆ ಬೇರೆ ಇವ ಕೃಷ್ಣ ಇರ್ಬೋದು, ಶಂಕರ ಇರ್ಬೋದು, ಎಲ್ಲರೂ ಸೇರಿ ಬಲವಾದ ಶಕ್ತಿಯನ್ನು ಕೂತಿ ಮಾಡ್ತೀರಿ ಅಂತಕ್ಕಂಥ ಭರವಸೆಯನ್ನು ಎಲ್ಲರಿಗೂ ಮತ್ತೊಮ್ಮೆ ಭಗವಂತ ನಿಮ್ಮ ಅವಧಿಯವರೆಗೆ ಆಶೀರ್ವಾದವನ್ನು ಮಾಡಲಿ. ಯಾವುದೇ ಕಾರಣದಿಂದ ಒಡಿದು ಆಳುವಂಥ ನೀತಿಗೆ ಮತ್ ಮಾಡಿರಿ. ಏನು ನಮ್ಮ ಹಿರಿಯರಾದ ಅವರು ನೀನು ಇವತ್ತೊಂದು ಮಾತನ್ನು ಹೇಳಿ ನೋಡಿ. ಬೆಳಿಗ್ಗೆ ಗೌಡ್ರ ಪಂಚಾಯತಿ ಕಟ್ಟಡ ಹಿಂದೆ ನೀವು ನಿಮ್ಮ ಅಧಿಕಾರ ಇದ್ದಾಗ ಮಾಡೋಕ್ಕಾಗಲಿಲ್ಲ, ನಾವೆಲ್ಲ ಸ್ಟ್ರೈಕ್ ಮಾಡೀವಿ ನಿಮ್ಮ ಎದುರಿಗೆ. ಕಟ್ಟಡ ಆಗುತ್ತೆ, ಅದರ ಅವಶ್ಯಕತೆ ಭಾಳ ಐತಿ ಅನ್ನುವಂಥ ಮಾತನ್ನು ಅದೆಲ್ಲ ಮಾಡಲಿ. ಹಿರಿಯರ ನಿಮ್ಮ ಆಶೀರ್ವಾದ ನಿಮ್ಮ ಮೇಲೆ ಐತಿ.